ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾನು ಒಂದು ವಿಷಯ ಹೇಳಬೇಕಂತ ಬಹಳ ಆಸೆಯಿಂದ ಹೇಳ್ತೀನಿ. ನನ್ನ ಇಡೀ ಕುಟುಂಬದಲ್ಲಿ ಯಾರೂ ಚಿತ್ರರಂಗದಲ್ಲಿ ಇರಲಿಲ್ಲ. ಮೊದಲು ಬಂದದ್ದೇ ನಾನು ಚಿತ್ರರಂಗ ಪ್ರವೇಶ ಮಾಡಿದೆ. ಅದಾದ ನಂತರ ಬಾಲರಾಜ್ ಅವರು ಬಂದರು. ಆವಾಗ ನಮ್ಮಲ್ಲೇ ನಮ್ಮ ಫ್ಯಾಮಿಲಿಯಲ್ಲೇ ಖುಷಿ ಆಗ್ತಾಯಿತ್ತು. ಯಾರೂ ಇಲ್ಲ ಚಿತ್ರರಂಗಕ್ಕೆ, ಬಾಲರಾಜ್ ಬಂದಿದ್ದಾರಲ್ಲ ಅನ್ನೋ ಒಂದು ಖುಷಿ ಆಗ್ತಿತ್ತು. ಅವರು ಹಲವಾರು ಚಿತ್ರಗಳನ್ನು ನಿರ್ಮಿಸಿದ್ದಾರೆ, ನೀವು ನೋಡಿದ್ದೀರಾ, ಎಲ್ಲ ಸಕ್ಸಸ್ ಆಗಿದೆ. ಹಾಡುಗಳಂತೂ ಮೆಲುಕು ಹಾಕುವಂಥ ಹಾಡುಗಳನ್ನು ಕೊಟ್ಟಿದ್ದರು. ಆ ಹಾಡುಗಳು ಸಹ ಯಶಸ್ವಿಯಾಗಿದೆ. ಅದಕ್ಕೆಲ್ಲ ಕಾರಣಕರ್ತರು ನೀವು ತಾನೇ ಹೇಳ್ಬೋದು. ಇದಾದ ನಂತರ ಅವರು ನಿರ್ಮಾಣದ ನಂತರ ತನ್ನ ಮಗನಿಗೂ ನಾಯಕ ನಟನಾಗಿ ಬರಲಿ ಅನ್ನೋ ಒಂದು ಉದ್ದೇಶವಾಗಿ ಅವರಿಗೂ ಅಭಿನಯಿಸೋಕೆ ಅವಕಾಶ ಮಾಡ್ಕೊಂಡು ಚಿತ್ರ ನಿರ್ಮಾಣ ಮಾಡ್ತಾ ಬಂದರು. ಹಲವಾರು ಚಿತ್ರಗಳಿಗೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ನಾಯಕನ ನಟನಾಗಿ ಅಭಿನಯಿಸಿ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾದರು. ಯಶಸ್ವಿ ನಾಯಕ ಅಂತಲೇ ಹೆಸರು ತಗೊಂಡ್ರು. ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಷಯ ಆಗಿತ್ತು. ಹೀಗೆ ಮುಂದುವರ್ಕೊಂಡು ಬಂದಿದೆ. ಇದಾದ ನಂತರ ಈ ಚಿತ್ರ ಬೆಂಟ್ಲಿ ಚಿತ್ರ, ಆ ಚಿತ್ರದಲ್ಲಿ ನಿರ್ದೇಶನ ಸಹ ಮಾಡಿದ್ದಾರೆ. ಅವರ ಉದ್ದೇಶ ಏನಿತ್ತು, ನಾನು ನಾಯಕನ ನಟನಾಗಿ ಅಭಿನಯಿಸಿ ಹಾಗೆ ನಿರ್ದೇಶನ ಸಹ ಮುಂದುವರಿಬೇಕು ಅನ್ನೋ ಉದ್ದೇಶ ತುಂಬ ಇತ್ತು. ಯಾವಾಗಲೂ ಹೇಳ್ಕೊತಾ ಇದ್ದ ಅಂಥದ್ದು ಈ ಚಿತ್ರ ಮಾಡಿ ಮುಂದುವರಿಬೇಕು ಅನ್ನೋ ಆಸೆ ಅವರಲ್ಲಿ ತುಂಬಿ ತುಳುಕ್ತಿತ್ತು. ಆದರೆ ಬಹಳ ಸಂಕಟ ಪಡುವಂಥ ವಿಷಯ ಅಂತಂದರೆ, ಇದು ನಿರ್ದೇಶನ ಮಾಡಿ ಚಿತ್ರ ಪೂರ್ತಿ ಮಾಡಿ ಇವತ್ತು ಸಂತೋಷ್ ಬಾಲರಾಜ್ ಇಲ್ಲ ಅಂತ ಹೇಳಿದಾಗ ಇದು ಬಹಳ ಸಂಕಟ ಪಡುವಂಥ ವಿಷಯ ಆಗ್ತದೆ. ಎಂಥ ಸಂಕಟ ಪಡುವಂಥ ವಿಷಯ ನೋಡಿ, ಎಲ್ಲರಿಗೂ ಇದು ಬೇಜಾರು ನೋವಾಗುವಂಥ ವಿಷಯ ಆಯಿತು. ಇಷ್ಟೆಲ್ಲ ಆಸೆ ಮುಂದುವರಿಬೇಕು ಅನ್ನೋ ರೀತಿಯಲ್ಲಿ ಇರಬೇಕಾದ್ರೆ ದೇವ್ರು ಯಾಕಪ್ಪ ಹೀಗೆ ಮಾಡಿದ್ರು, ಯಾಕಪ್ಪ ದೇವರು ಇಷ್ಟು ಸಣ್ಣ ಮಕ್ಕಳನ್ನೆಲ್ಲ ಕರ್ಕೋತೀರಾ ಅಂತ ಕೇಳಬೇಕು. ದೇವರನ್ನ ಯಾಕಪ್ಪ ಅಂತ ಹೇಳಬೇಕು ಅನ್ನೋ ದುಃಖ ಎಲ್ರಿಗೂ ಆಗಿದೆ, ನಿಮಗೂ ಸಹ ಆಗಿದೆ. ಆದರೆ ಇದನ್ನು ಒಂದು ಮುಂದುವರಿಸಬೇಕು ಅಂತೇಳಿ ಅವರ ಮಗಳು ಶ್ವೇತಾ ಬಂದಿದ್ದಾಳೆ. ಇದನ್ನು ಹಾಗೆ ನಿಲ್ಲಬಾರ್ದು, ಈ ಚಿತ್ರ ಬಿಡುಗಡೆ ಮಾಡಲೇಬೇಕು ಅಂಥೇಳಿ ಬಂದು ಮನೆಗೆ ಬಂದು ಮಾತಾಡಿ ಹೇಳಿದ್ವಿ. ಇಲ್ಲ, ಇದನ್ನು ಮಾಡಬೇಕು, ಲಾಂಚ್ ಮಾಡ್ತಾಯಿದ್ದೀವಿ, ಹಾಗೆ ಚಿತ್ರ ಬಿಡುಗಡೆ ಮಾಡಬೇಕು. ಮಾಡೋದ್ರ ಜೊತೆಗೆ ನನ್ನ ತಂದೆ, ನನ್ನ ಅಣ್ಣ, ತಮ್ಮನ ಹೆಸರನ್ನ ಉಳಿಸ್ಬೇಕು. ನಾನು ಇನ್ನೂ ಪ್ರೊಡಕ್ಷನ್ ಮಾಡ್ತೀನಿ, ಸಿನಿಮಾ ರಂಗದಲ್ಲಿ ಇದ್ದುಕೊಂಡು ಮುಂದುವರಿತೀನಿ ಅನ್ನೋ ಒಂದು ಮಾತು ಕೂಡ ಮಾತಾಡಿದ್ರು. ಇದು ಬಹಳ ಸಂತೋಷ ಆಯಿತು. ನಾ ಹೇಳಿದೆ, ಹೌದು ಮಾಡಮ್ಮ, ಮುಂದುವರಿಸು, ನಿಲ್ಲಿಸ್ಬೇಡ, ನಿನ್ನ ತಂದೆ ಹೆಸರು, ನಿನ್ನ ತಮ್ಮನ ಹೆಸರು ಮುಂದುವರಿಸು ಅಂತೇಳಿ ಮುಂದುವರಿಯೋದಕ್ಕೆ ಅವಕಾಶ ಮಾಡಿಕೊಂಡು ಇವತ್ತಿನ ಈ ಸಮಾರಂಭ ಇಷ್ಟು ಬಹಳ ವಿಜೃಂಭಣೆಯಿಂದ ನೆರವೇರಿಸಿ ಮಾಡ್ತಾಯಿದ್ದಾರೆ. ಇದೆಲ್ಲದಕ್ಕೂ ನಾನು ಒಂದೇ ಒಂದು ಕೇಳೋದು ಅಂದರೆ, ಚಿತ್ರ ಬಿಡುಗಡೆ ಆದಾಗ ಅವರ ಅಭಿಮಾನಿಗಳಾಗಿರ್ಬೋದು, ಕನ್ನಡದ ಅಭಿಮಾನಿಗಳೇ ಆಗಿರ್ಬೋದು, ಸಂತೋಷ್ ಬಾಲರಾಜ್ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಥಿಯೇಟ್ರಿಗೆ ಬಂದು ಚಿತ್ರ ಸಂಪೂರ್ಣವಾಗಿ ನೋಡಿ ಅವರಿಗೆ ಒಂದು ಸಹಾಯ ಮಾಡಬೇಕು. ಒಂದು ರೀತಿ ಬೆನ್ನು ತಟ್ಟಿ ಹುರಿದುಂಬಿಸುವಂಥ ಕೆಲಸ ನಮ್ಮ ಪ್ರೇಕ್ಷಕರು ಮಾಡಬೇಕು. ಇದರ ಜೊತೆಯಲ್ಲಿ ನಾನು ನಮ್ಮ ಮಾಧ್ಯಮದವ್ರಿಗೂ ಕೇಳ್ಕೊತಾ ಇದ್ದೀನಿ, ನಾನು ಒಂದು ಮನವಿ ಕೇಳ್ತಾ ಇದ್ದೀನಿ. ಈ ಥರ ಚಿತ್ರ ಬಿಡುಗಡೆ ಆದಾಗ ನಿಮ್ಮೆಲ್ಲರ ಸಹಾಯ ಕೂಡ ಬೇಕು. ಮಾಧ್ಯಮದವರು ಬಹಳ ಸಹಾಯ ಬೇಕು ಅವರಿಗೆ. ಯಾಕೆಂದರೆ ನೀವು ಹೇಳುವಂಥ ವಿಷಯಗಳು ಜನಗಳಿಗೆ ತಲುಪುತ್ತೆ. ಚಿತ್ರದ ಬಿಡುಗಡೆ ಆದ ನಂತರ ಅದರ ಬಗ್ಗೆ ಹೇಳಬೇಕಾದಾಗ ನೀವು ತಲುಪಿಸ್ಬೇಕದು. ನೀವು ಸಹ ಇದನ್ನು ಸಹಾಯ ಮಾಡಿ ಚಿತ್ರ ಚೆನ್ನಾಗಿ ಓಡೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಬಿಡುಗಡೆ ಆದಾಗ ಅಂತ ಕೇಳ್ಕೊಳ್ಳೋದಕ್ಕೆ ನಾನು ಮನವಿ ಮಾಡ್ತಾಯಿದ್ದೀನಿ. ಇವತ್ತಿನ ಈ ಸಮಾರಂಭದಲ್ಲಿ ನನಗೂ ಇವತ್ತು ಕರೆಸಿದ್ರು, ಇಂಥ ಸಮಾರಂಭದಲ್ಲಿ ಏರ್ಪಾಟ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಅಭಿಮಾನ ನಮ್ಮ ಸಂತೋಷ್ ಬಾಲರಾಜ್ಗೂ ಇರಲಿ. ನೀವೆಲ್ಲರೂ ಆಶೀರ್ವಾದ ಮಾಡಿ ಚಿತ್ರಗೆ ಒಂದು ಯಶಸ್ವಿ ತನ್ನಿ ಅಂತೇಳಿ ನಿಮ್ಮೆಲ್ರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ.